ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಲೇಖಕಿ ಎನ್ಎಂ ಗೀತಾಂಜಲಿ ಮಹೇಶ್ ಬರೆದ ಮಾನಿನಿಯ ಮಾರ್ದನಿ, ಜ್ಞಾನ ಮಂಥನ ಹಾಗೂ ನಿನಾದ ಎಂಬ 3 ಕೃತಿಗಳು ಲೋಕಾರ್ಪಣೆಗೊಂಡವು. ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅನಂತಶಯನ ಮಾನಿನಿಯ ಮಾರ್ದನಿ ಪುಸ್ತಕ ಅನಾವರಣ ಮಾಡಿದ್ರು. ಮನುಷ್ಯನಿಗೆ ಸೃಷ್ಟಿಕರ್ತನೊಂದಿಗೆ ದೈವಿಕ ಪ್ರೇರಣೆಯಾದಾಗ ತನ್ನಲ್ಲಿ ಅಡಕವಾಗಿರುವ ಕಲಾ ಚೈತನ್ಯ ಜಾಗೃತಗೊಳ್ಳುತ್ತದೆ ಎಂದು ಅನಂತಶಯನ ಹೇಳಿದ್ರು. ಲೇಖಕಿ ಗೀತಾಂಜಲಿ ಮಹೇಶ್ ಗುರುಗಳ ಅನುಗ್ರಹದಿಂದ ತಮಗೆ ಅರಿವಿಲ್ಲದಂತೆ ಬರಹ ರೂಪದಲ್ಲಿ ಕೃತಿಗಳನ್ನು ಹೊರತಂದಿದ್ದಾರೆ ಎಂದರು. ಮೂಲತಃ ಸತ್ಯ ಏನು ಅಂತ ಹೇಳಿದ್ರೆ ಇರೋದೇ 2. ಆ 2 ಚೈತನ್ಯದಲ್ಲಿ ನಾವುಗಳು ಕೂಡ ಒಂದಾಗಿದ್ದೇವೆ. ಆದರೆ ಅದರಿಂದ ಹೊರಗೆ ಬಂದು ಬಿದ್ದು ಬಿಟ್ಟಿದ್ದೇವೆ. ನಾವು ಈ ದೇಹ ರೂಪವನ್ನು ತಾಳಿ ದೇಹ ರೂಪ ಸಿಕ್ಕಿದ ಕೂಡಲೇ ನಮಗೆ ಮರ್ತೋಗಿದೆ ನಮ್ಮ ಮೂಲ, ನಮ್ಮ ತಾಯಿ ಮನೆ ಯಾವುದು ಏನು ಅಂತ ಹೇಳುವಂಥದ್ದು ಮರ್ತೋಗಿದೆ. ಶಿವ ಶಕ್ತಿ ಅಂತ ಹೇಳೋದನ್ನ ನಾವು ಕಲಿಬೇಕಾಗಿದೆ ಈಗ ಏನು ಅಂತ ಹೇಳಿ. ಯಾವಾಗ ನಮಗೆ ಅದರ ಮರೆವು ಉಂಟಾಯ್ತು, ನಮ್ಮ ನಿಜತ್ವದ ಅಥವಾ ನಮ್ಮ ತವರಿನ ಮರೆವು ಉಂಟಾಯ್ತು, ನಮ್ಮಲ್ಲಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ತಳಮಳ, ಯಾಕೆ ಸಿಟ್ಟು, ಯಾಕೆ ಈ ದುಃಖ ದುಮ್ಮಾನಗಳು ಅಂತ ಹೇಳಿದ್ರೆ ಆ ಒಳ ಮನಸ್ಸು ನಮಗೆ ಅರಿಯದೆಯೇ ಮತ್ತೆ ಮರಳಬೇಕು ನಾನು ತಾಯಿ ಮನೆಗೆ ಅಂತ ಹೇಳ್ಕೊಂಡು ಅದು ತಹತಾಯಿಸ್ತಾ ಇರುತ್ತೆ. ಅದರಿಂದ ಈ ಎಲ್ಲ ಕನ್ಫ್ಯೂಷನ್ಸ್. ಆದ್ರೆ ಎಲ್ಲಿಯೋ ಒಬ್ಬ ಗುರುವಿನ ಪಾದ ತಾಗಿಬಿಡುತ್ತೆ, ಯಾರೋ ಭಗವಂತನ ಒಂದು ಆಶೀರ್ವಾದ ಎಲ್ಲಿಯೋ ನಮ್ಗೆ ಬೀಳುತ್ತೆ. ಬಿದ್ದಾಗ ಆ ಒಳಗೆ ಸುಪ್ತವಾಗಿ ಅಡಗಿರುವಂತಹ ಚೈತನ್ಯ ಅದು ಪುಳಕಗೊಂಡು ಮೇಲೆ ಪುಟಿಲಿಕ್ಕೆ ಆರಂಭ ಮಾಡುತ್ತೆ. ಯಾವಾಗ ಒಳಗಿನ ಚೈತನ್ಯ ಅಲುಗುತ್ತೆ, ಈ ನನ್ನ ಒಂದು ಪುಟ್ಟ ಇರುವಿಕೆ ಏನಿದೆ, ಅನಂತಶಯನ ಅಂತಲೋ ಗೀತಾಂಜಲಿ ಅಂತಲೋ ಮಹೇಶ್ ಅಂತಲೋ ಏನು ನಾವು ಒಂದು ಬಂಧಿಸಿಟ್ಕೊಂಡಿದ್ದೀವಿ, ಅದರಿಂದ ಹೊರಗೆ ಬರ್ಲಿಕ್ಕೆ ಅದು ಯತ್ನ ಪಡ್ತಾ ಇರುತ್ತೆ. ಆಗ ಆ ಒಂದು ಒಳಗಿನ ಚೈತನ್ಯ ಯಾವಾಗ ಜಾಗೃತ ಆಗ್ತಾ ಬರ್ತೆ ನಿಧಾನಕ್ಕೆ, ನಮ್ಮಲ್ಲಿ ಹೊರಗಿನ ಈಗ ಸಂಗೀತದ ರೂಪದಲ್ಲಿ, ನೃತ್ಯದ ರೂಪದಲ್ಲಿ, ಬರಹದ ರೂಪದಲ್ಲಿ ನಮಗಿಂತ ನಾನು ಏನ್ ತಿಳ್ಕೊಂಡಿದ್ದೆ ಇಷ್ಟೇ ಸಾಧ್ಯ ನನಗೆ ಅಂತ ಅದನ್ನ ಮೀರಿ ನಮ್ಮ ಕೈಯಿಂದ ಈ ವಿದ್ಯೆಗಳು ಹೊರಗೆ ಬರ್ತವೆ, ಪ್ರಕಟಗೊಳ್ಳಿಕ್ಕೆ ಆರಂಭವಾಗ್ತವೆ. ಬರಹಗಾರರು ಕೂಡ ಇಲ್ಲಿ ನಮ್ಮ ಮೋಹನ್ ಪಾಳೆಗಾರರು 400 ಪುಸ್ತಕ ಬರೆದಿದ್ದಾರೆ. ಅವರು ಒಂದು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಆಗಿ ಸಾಧ್ಯ ಆಗೋದಿಲ್ಲ. ಅಷ್ಟೇ ಹೇಗೆ ಬರೀಲಿಕ್ಕೆ ಸಾಧ್ಯ? ನಿಮ್ಮ ಹತ್ರ ಈಗ ನಾನೊಂದು ಲೇಖನ ಬರ್ಕೊಡಿ ಪತ್ರಿಕೆಗೆ ನಾಳೆ ಅಂತ ಹೇಳಿದ್ರೆ ನೀವು 1 ತಿಂಗಳು ತಗೊಳ್ತೀರಾ. ಕೆಲವರು ಆಗದೇ ಇಲ್ಲ ಜೀವನ ಪರ್ಯಂತ ಅಂತ ಹೇಳ್ತೀರಾ, ಕೆಲವರು 1 ವಾರ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಂತರ್ಯದ ಶಕ್ತಿಯ ಅರಿವು ನಮ್ಮಲ್ಲಿ ಇಲ್ಲ. ಅದು ಯಾವಾಗ ಅರಿವು ಬರ್ಲಿಕ್ಕೆ ಆರಂಭವಾಗುತ್ತೆ, ಇದು ನನ್ನದಲ್ಲ ಅವನೇ ನಡೆಸ್ತಾ ಇದ್ದಾನೆ ಅಂತ ಹೇಳಿದಾಗ ಎಲ್ಲವೂ ಸಾಧ್ಯ ಆಗುತ್ತೆ. ಎಲ್ಲ ಇಂಪಾಸಿಬಲ್ ಅಂತ ಹೇಳೋದು ಪಾಸಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಚೈತನ್ಯದ ಒಂದು ಪುಟಿಯುವಿಕೆ, ನಮಗೆ ಅರಿವಿಲ್ಲದೆಯೇ ಬರುವಂತಹ ಚೈತನ್ಯ ನಮ್ಮ ಗೀತಾಂಜಲಿ ಅವರಲ್ಲೂ ಕೂಡ ಪುಟ್ಟದಾಗಿ ಜಾಗೃತಗೊಂಡಿದೆ. ಬರಹ, ನೀವು ಕವನ ಹೇಳಿ, ಲೇಖನ ಹೇಳಿ, ಎಲ್ಲವೂ ಅವರಿಗೆ ಅಚ್ಚರಿ ಆಗುವ ತರ ಅವರು ಬರಹಗಳನ್ನ ಮೇಲಿಂದ ಮೇಲೆ ಬರೀಲಿಕ್ಕೆ ಆರಂಭ ಮಾಡಿದ್ದಾರೆ. ಇವತ್ತು ಇಲ್ಲಿ 3 ಪುಸ್ತಕ. ಒಂದು ಪುಸ್ತಕ ಬಿಡುಗಡೆಯೇ ಎಷ್ಟೋ ಜನರ ಜೀವನದ ಆಸೆ ಆಗಿರುತ್ತೆ. ಒಂದು ಪುಸ್ತಕ ಮಾಡಿ ಸಾಯಬೇಕು ಅಥವಾ ಸಾಯೋದ್ರೊಳಗೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ. ಆದ್ರೆ ಗೀತಾಂಜಲಿ ಅವರು ಇವತ್ತು 3 ಪುಸ್ತಕವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಅದು ಗುರುಗಳ ಆಶೀರ್ವಾದದಿಂದ ಸಾಧ್ಯ ಆಗಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪತಿಯ ಸಪೋರ್ಟ್ ಕೂಡ ಗೀತಾಂಜಲಿಗೆ ಇದೆ, ಹಿರಿಯರ ಆಶೀರ್ವಾದ. ಈ ಪುಸ್ತಕ ಏನಿದೆ ಅವರು ಮಾಡಿದಂತಹ ಮಾನಿನಿಯರ ಮಾರ್ದನಿ, ಸೊ ಅದರಲ್ಲೂ ಕೂಡ ಈಗ ಚೆನ್ನಾಗಿ ಹೇಳಿದ್ದಾರೆ ಜಮೀರ್ ಅವರು. ಲೇಖಕಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನಿನಾದ ಕವನ ಸಂಕಲನ ಅನಾವರಣ ಮಾಡಿದ ಕೋಲಾರ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ ಮಾತನಾಡಿ, ಸಮಾಜದಲ್ಲಿ ಬರಹಗಾರರು ಹೆಚ್ಚಾಗಬೇಕೆಂದು ಆಶಿಸಿದ್ರು. ಮಹಿಳೆಯರು ಇಂದು ಎಲ್ಲಾ ರಂಗಗಳಲ್ಲೂ ಇದ್ದಾರೆ. ಗೀತಾಂಜಲಿ ಅವರು ತಮ್ಮ ಕವನ ಸಂಕಲನದಲ್ಲಿ ಸಾಮಾಜಿಕ ಚಿಂತನೆ, ಧಾರ್ಮಿಕ ಆಚರಣೆ ಮುಂತಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಎಂದರು. ಮೌಲ್ಯ ಬಗ್ಗೆ, ಜೀವನದಲ್ಲಿ ಮನುಷ್ಯನ ಆತ್ಮಜ್ಞಾನದ ಬಗ್ಗೆ, ಪ್ರಗತಿಯ ಬಗ್ಗೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಮಾರ್ಗದರ್ಶನದ ವಿಷಯಗಳಿವೆ.
ಸಾಕಷ್ಟು ಹಣವನ್ನ ಲೌಕಿಕ ಒಂದು ಆಸೆ ತೀರಿಸ್ಕೊಳ್ಳಿಕ್ಕೆ ನಾವು ಬಳಸ್ತೇವೆ. ಆದ್ರೆ ಈ ಪುಸ್ತಕವನ್ನ ಖರೀದಿ ಮಾಡಿ ಓದಿ ಜ್ಞಾನಾರ್ಜನೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಗಿಫ್ಟ್ ಮಾಡಿ ಫ್ರೆಂಡ್ಸ್. ಸಾಹಿತ್ಯ ಬೆಳವಣಿಗೆ ಆಗ್ಬೇಕಾಗುತ್ತೆ. ಎಷ್ಟು ಜನ ಸಾಹಿತಿಗಳು ಎಂತೆಂತ ಪುಸ್ತಕ ರಚನೆ ಮಾಡಿದ ನಾವು ಓದಿದೀವ. ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಜ್ಞಾನ ಮಂಥನ ಕೃತಿ ಅನಾವರಣ ಮಾಡಿದ್ರು. ಭಾಷೆ, ಪದ ಬಳಕೆಯ ಮೇಲೆ ಹಿಡಿತವಿದ್ದರೆ ಮಾತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ರಂಜನ್ ಹೇಳಿದ್ರು. ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ ಅನ್ನು ನಾನು ಓದಿದ್ದೇನೆ, ಬಹಳ ಚೆನ್ನಾಗಿ ಬರೀತಾರೆ. ಆದ್ರೆ ನಾವು ಯಾವತ್ತು ಅನ್ನದಾಸೋಕೆ ಹೋಗ್ತಾ ಇದ್ದೋ, ಊಟಕ್ಕೆ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹಲವಾರು ಸಾರಿ ಹೋಗಿದ್ದೇವೆ. ಹಾಗಾಗಿ ಅವರು ಈ ರೀತಿಯ ಒಂದು ಮನೆಯಲ್ಲಿ ಇದ್ಕೊಂಡು ಅದ್ರ ಜೊತೆಗೆ ಸಲೂನನ್ನು ಕೂಡ ತೆರೆದು ಅದರ ಜೊತೆಗೆ ಬುಕ್ಸನ್ನು ಬರೀತಾರೆ ಅಂತಂದ್ರೆ ಅವ್ರನ್ನ ನಿಜವಾಗಕ್ಕೂ ನಾವು ಮೆಚ್ಚಬೇಕು. ಇನ್ನೂ ಹೆಚ್ಚೆಚ್ಚು ಬುಕ್ಕನ್ನು ಬರೆಯೋದ್ರ ಮುಖಾಂತರ ಅವರಿಗೆ ಡಾಕ್ಟರೇಟ್ ಪದವಿ ಸಿಗಲಿ ಅಂತೇಳಿ ಶುಭ ಕೋರುವಂಥ ವ್ಯವಸ್ಥೆ ಮಾಡಿ ಶಕ್ತಿ ಪತ್ರಿಕೆಯವರು ಅವರ ಕವನಗಳನ್ನು ಇದನ್ನು ಹೆಚ್ಚೆಚ್ಚು ಬಿಡುಗಡೆ ಮಾಡಿ ಅಂತೇಳಿ ನಮ್ಮ ಅನಂತ ಸೇನ್ ಅವರಿಗೆ ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಹಿರಿಯ ಸಾಹಿತಿ ಬೇಸೂರು ಮೋಹನ್ ಪಾಳೆಗಾರ, ಕೊಡಗು ವಿಶ್ವವಿದ್ಯಾಲಯದ ಉಪನ್ಯಾಸಕ ಜಮೀರ್ ಅಹಮದ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗೀತಾಂಜಲಿ ಮಹೇಶ್ ದಂಪತಿಯನ್ನು ಸನ್ಮಾನಿಸಲಾಯಿತು. ಅರಮೇರಿ ಕಳಂಚೇರಿ ಮಠಾಧೀಶ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕೆಸತೂರು ಮಠದ ಬಸವರಾಜೇಂದ್ರ ಸ್ವಾಮೀಜಿ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಚಂದ್ರಶೇಖರ್, ಉದ್ಯಮಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.